ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 31ನೇ ತಾರೀಕು ಭಾರ್ಗವ ವಾಸರ ಅಂದ್ರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಬಹುಳ ಬಿದಿಗೆ ತಿಥಿ ಇರುವಂತಹ ದಿನ, ಅಂದ್ರೆ 2ನೇ ದಿನ ದ್ವಿತೀಯ. ಈ ತಿಥಿ ಈ ದಿನ ರಾತ್ರಿ 8:57 ಇರಲಿದೆ. ನಂತರ ತೃತೀಯ ಅಂದ್ರೆ ಬಹುಳ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 7:04 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10:06 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 11:53 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಮಕರ. ಏಕೆಂದ್ರೆ ಈ ಸೂರ್ಯೋದಯದ ಸಂದರ್ಭಕ್ಕೆ ಚಂದ್ರ ಮಕರ ರಾಶಿಯಲ್ಲಿರ್ತಾನೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6:38 ಮಕರ ರಾಶಿಯಲ್ಲಿದ್ದು ಚಂದ್ರ ನಂತರ ಕುಂಭ ರಾಶಿಗೆ ಪ್ರವೇಶ ಮಾಡುವಂಥವನಿದ್ದಾನೆ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:29 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:14 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಹೊಸ ಚಟುವಟಿಕೆಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ನೀವು ಪ್ರತಿನಿತ್ಯ ಅವಾಯ್ಡ್ ಮಾಡಬೇಕು. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:17 ಬೆಳಿಗ್ಗೆ 10:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಛಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:15 ಲಾಭದ ಸಮಯ ಇದೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ಲಾಭದ ಸಮಯವನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಿ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಈ ಛಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಬಹುದು. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಕೂಡ ಇದೇ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಬಹುದು. ಏಕೆಂದರೆ ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಹಾಗಾಗಿ ನೀವು ವ್ಯಾಪಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಛಗೋದಯದ ಲಾಭದ ಸಮಯವನ್ನ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ.
ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ತುಂಬ ಉತ್ತಮ ದಿನ. ಏಕೆಂದರೆ ನಿಮ್ಮ ಪ್ರೀತಿಯ, ಪ್ರೇಮದ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅನುಕೂಲತೆಗಳಿರುವಂಥ ಸಂದರ್ಭಗಳಿದೆ. ಹಾಗೆ ಇಲ್ಲಿ ಕಲೆಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಇದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶುಕ್ರನಿಂದ ಶುಭ ಫಲಗಳ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಆದಾಯ ಚೆನ್ನಾಗಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಘಟನೆಗಳು ಈ ದಿನ ಹೆಚ್ಚು ಹೆಚ್ಚು ಜರುಗೋದ್ರಿಂದ ಮನರಂಜನೆಗೂ ಹಾಗೆ ಪ್ರಣಯಕ್ಕೂ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ನಿಮ್ಮ ಒಂದು ವ್ಯಾಪ್ತಿಯ ಒಳಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶ ಇದೆ. ಇದರಿಂದ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ, ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 6 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಶುಕ್ರವಾರದ ದಿನ ಮಾತ್ರ ಶನಿ ಹೋರ ತುಂಬ ಚೆನ್ನಾಗಿರೋದು. ಬೇರೆ ಯಾವುದೇ ದಿನದಲ್ಲೂ ಕೂಡ ಶನಿ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡುವಂಥವನು. ಹಾಗಾಗಿ ಈ ದಿನ ನಿಮ್ಮ ನಂಬಿಕೆಗೆ, ಪ್ರಾಮಾಣಿಕತೆಗೆ ಬಹಳ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ದರೆ ಅದು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂಥ ಫಲವನ್ನೇ ತರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ಸ್ವಲ್ಪ ತಡ ಆಗ್ಬೋದು, ನಿಧಾನ ಆಗ್ಬೋದು, ಆದರೆ ಫಲಿತಾಂಶಗಳು ಮಾತ್ರ ಶಾಶ್ವತವಾಗಿರುತ್ತೆ, ಪಕ್ಕಾ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಶನಿ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 58 ನಿಮಿಷದಿಂದ ಸಂಜೆ 6 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 34 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ವ್ಯಾಪಾರದಲ್ಲಿ ನೀವು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ಈ ದಿನ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ತುಂಬ ಉತ್ತಮವಾದಂಥ ಸಂದರ್ಭ ಇದೆ. ಏಕೆಂದರೆ ಚಂದ್ರ ಹೋರ ಫೇವರಬಲ್ ಆಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 51 ನಿಮಿಷದಿಂದ ಅಪರಾಹ್ನ 4 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 42 ನಿಮಿಷದಿಂದ ರಾತ್ರಿ 11 ಗಂಟೆ 34 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಆದಷ್ಟು ತಟಸ್ಥವಾಗಿರುವಂಥದ್ದು ಉತ್ತಮ. ಈ ದಿನ ದೂರದ ಪ್ರಯಾಣವನ್ನಾಗಲಿ ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದಾಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಲಿ ಈ ದಿನ ನೀವು ಮುತುವರ್ಜಿ ವಹಿಸುವಂಥದ್ದು ಅಷ್ಟೊಂದು ಫಲಕಾರಿಯಾಗಿ ಇರಲ್ಲ. ಹಾಗಾಗಿ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಹಾಗೆ ಊಟೋಪಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಇರುವಂಥ ರವಿ ಹೋರದಲ್ಲಿ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ರವಿ ಹೋರದಲ್ಲಿ ಬೇಡ. ಇನ್ನು ನೀವೇನಾದರೂ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನೋಂಥ ವಿಚಾರ ಇದ್ದರೂ ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಮನೆಯಲ್ಲಿ
ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ನಿಧಾನವಾಗಿದ್ದಂತಹ ಸಂದರ್ಭದಲ್ಲೇ ನೀವು ಅಂತಹ ತೀರ್ಮಾನಕ್ಕೆ ಬದ್ಧರಾಗುವಂಥದ್ದು ಉತ್ತಮ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ದೈಹಿಕ ಆಲಸ್ಯ ಹೆಚ್ಚಾಗುವಂಥದ್ದು ಇದೆ. ಅದಕ್ಕಾಗಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು ಸೂಕ್ತ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ಪಂಚಾಂಗದಲ್ಲಿರುವಂತೆ ನೀವು ಶುಭ ಮುಹೂರ್ತಗಳನ್ನು ಹಾಗೆ ಉತ್ತಮ ಹೊರದ ಸಮಯವನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ತೀರಾ ಶ್ರಮಪಟ್ಟು ಕೆಲಸ ಮಾಡುವಂಥವ್ರಿಗೆ ಉತ್ತಮ ಫಲಿತಾಂಶ ಬಂದರೆ ಆ ಶ್ರಮ ಕಾಣಿಸಲ್ಲ, ಜೊತೆಗೆ ಬಹಳ ಸಂತೋಷ ಉಂಟಾಗುತ್ತೆ. ಆ ಒಂದು ಸಂತೋಷ ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯಾಗುತ್ತೆ. ಹಾಗಾಗಿನೇ ನಿರಂತರವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಗ್ರಹ ಸ್ಥಾನಗಳು ಕೂಡ ಅನುಕೂಲಕರವಾಗಿರುವಂತಹ ಸಂದರ್ಭದಲ್ಲೇ ಇರುವಂತಹ ಸಮಯದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಕೂಡ ಪಂಚಾಂಗವನ್ನ ಪ್ರತಿನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಶುಕ್ರವಾರ, ಇದು ಆಡಿ ಶುಕ್ರವಾರ. ಅದರಲ್ಲೂ ಆಷಾಢ ಮಾಸದ ಶುಕ್ರವಾರ ಬಹಳ ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಮೀಸಲಾಗಿರುವಂಥದ್ದು. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳಂದು ಕೂಡ ಬಹಳ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಆಷಾಢ ಮಾಸದ ಈ 2ನೇ ಶುಕ್ರವಾರ ಏನ್ ಬಂತು, ಅದು 24ನೇ ತಾರೀಕು ಬಂದಿತ್ತಲ್ಲ, ಆ ದಿನ ಕಾಳಿದೇವಿಯ ಆರಾಧನೆಯನ್ನ ಮಾಡಿರ್ಬೇಕಿತ್ತು ಅನ್ನುವಂಥ ವಿಚಾರ. ಏಕೆಂದ್ರೆ ಕಾಳಿಯ ಸ್ವರೂಪವನ್ನ ಆ ಶುಕ್ರವಾರದ ದಿನ ಆರಾಧನೆ ಮಾಡೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಿದ್ರೆ ತುಂಬಾ ಉತ್ಸಾಹ ಇರುತ್ತೆ. ಹಾಗಾಗಿ ಪರೀಕ್ಷಾ ಭಯ ಆಗ್ಲಿ, ಪರೀಕ್ಷೆಯಲ್ಲಿ ಓದಿರುವಂಥದ್ದು ಮರೆತು ಹೋಗುತ್ತೆ ಅನ್ನುವಂಥ ಒಂದು ದೂರನ್ನಾಗ್ಲಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದ್ರೆ ಕಾಳಿ ಮಾತೆ ವಿಶೇಷವಾಗಿ ಅನುಗ್ರಹಿಸ್ತಾಳೆ ವಿದ್ಯಾರ್ಥಿಗಳಿಗೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಆಷಾಢ ಮಾಸದ ಈ 3ನೇ ಶುಕ್ರವಾರ ಏನಿದೆ, ಅದು 31ನೇ ತಾರೀಕು. ಈ ದಿನ ಲಕ್ಷ್ಮೀ ಪೂಜೆ ಮಾಡೋದರ ಜೊತೆಗೆ ಕಾಳಿಕಾಂಬಾ ದೇವಿಯ ಆರಾಧನೆಯನ್ನ ಮಾಡಬೇಕು. ಇಲ್ಲಿ ಕಾಳಿಕಾಂಬ ಪಾರ್ವತಿ ದೇವಿಯ ಅವತಾರ. ಇಲ್ಲಿ ಯಾರು ಕಾಳಿಯನ್ನ ಅಥವಾ ಕಾಳಿಕಾಂಬಾಳನ್ನ ಈ ದಿನ ಆರಾಧನೆ ಮಾಡ್ತಾರೆ ಅವರಿಗೆ ಧೈರ್ಯ ಬರುತ್ತೆ, ಶಕ್ತಿ, ಯುಕ್ತಿ, ಜೊತೆಗೆ ಆರೋಗ್ಯವನ್ನ ತಾಯಿ ಕಾಪಾಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದ ಈ ದಿನ ಪಾರ್ವತಿ ದೇವಿಯ ಈ ಕಾಳಿಕಾಂಬಾ ರೂಪವನ್ನ ಆರಾಧನೆ ಮಾಡಬೇಕು. ಇನ್ನು ಆಷಾಢ ಮಾಸದ 4ನೇ ಶುಕ್ರವಾರ ಏನಿದೆ, ಅದು ಆಗಸ್ಟ್ 7ನೇ ತಾರೀಕು ಬರುವಂಥದ್ದು. ಕಾಮಾಕ್ಷಿ ದೇವಿಯ ಆರಾಧನೆಯನ್ನ ಮಾಡಬೇಕು, ಲಕ್ಷ್ಮೀ ಪೂಜೆಯನ್ನ ಜೊತೆಯಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಶಿವಶಕ್ತಿಯ ಸ್ವರೂಪವಾದಂತಹ ಕಾಮಾಕ್ಷಿ ದೇವಿಯನ್ನ ಆರಾಧನೆ ಮಾಡಬೇಕು. ಇನ್ನು ಕೊನೆಯ ಆಷಾಢ ಶುಕ್ರವಾರ ಇದಾಗಿರೋದ್ರಿಂದ ಆ ದಿನ ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಬೇಕು. ಹಾಗಾಗಿ ಮಹಾಲಕ್ಷ್ಮಿಯನ್ನ ಯಾರು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ, ಯಾರು ಮನೆ ಸುಖ ಸಮೃದ್ಧಿಯಿಂದ ಇರ್ಲಿ ಅಂತ ಹೇಳಿ ಬೇಡಿಕೊಳ್ತಾರೆ, ಅವರ ಇಷ್ಟಾರ್ಥಗಳನ್ನ ಮಹಾಲಕ್ಷ್ಮಿ ನೆರವೇರಿಸ್ತಾಳೆ. ಕುಟುಂಬದಲ್ಲಿ ಇದರಿಂದ ನೆಮ್ಮದಿ ಪ್ರಾಪ್ತಿಯಾಗತ್ತೆ, ಸಂತೋಷ ಇರುತ್ತೆ. ಹಾಗೆ ಐಶ್ವರ್ಯವನ್ನ, ಆರೋಗ್ಯವನ್ನ ಬಹಳ ಮುಖ್ಯವಾಗಿ ಲಕ್ಷ್ಮಿ ಕರುಣಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಆಷಾಢ ಶುಕ್ರವಾರ ತುಂಬಾ ಪ್ರಮುಖವಾಗಿರುವಂತಹ ಒಂದು ವಾರ. ಹಾಗೆ ಈ ಶುಕ್ರವಾರದಂದು ವ್ರತ ಮಾಡುವಂಥವರು ದೇವಿಯ ಮೂರ್ತಿಯನ್ನ ಅಲಂಕಾರ ಮಾಡಿ, ಮಂತ್ರಗಳನ್ನ ಪಠಣ ಮಾಡಿ, ಪೂಜೆಯನ್ನ ಮಾಡಿದ ನಂತರ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಮತ್ತೆ ಮುತ್ತೈದೆಯರನ್ನ ಕರೆದು ಅವರಿಗೆ ತಾಂಬೂಲ ಸಮೇತ ಅರಿಶಿನ ಕುಂಕುಮಾದಿಗಳನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ರಮ ಇದೆ. ಹಾಗಾಗಿ ಈ ಶುಕ್ರವಾರದ ದಿನ, ಆಷಾಢ ಶುಕ್ರವಾರದ ದಿನ ನೀವು ಲಕ್ಷ್ಮೀ ಪೂಜೆಯನ್ನ ಮಾಡಿ. ಇನ್ನು ಉಳಿದ 2 ವಾರಗಳಲ್ಲಾದರೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿಯ ಕಟಾಕ್ಷ, ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲೇ ತಾಯಿಗೆ ಕೋಸಂಬರಿಯ ನೈವೇದ್ಯ ಮಾಡಿ, ಹಾಗೆ ಹಾಲಿನಿಂದ ಮಾಡಿದಂತಹ ಪಾಯಸವನ್ನ ನೈವೇದ್ಯ ಮಾಡಿ ಅದನ್ನ ಮುತ್ತೈದೆಯರಿಗೆ ನೀಡೋದ್ರಿಂದ ನಿಮಗೆ ಬಹಳ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ಸಂದರ್ಭವನ್ನ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಮೊನ್ನೆ ತಾನೇ ಗುರುಪೌರ್ಣಿಮೆ ಮುಕ್ತಾಯ ಆಯಿತು.
ಈ ಗುರುಗಳ ಅನುಗ್ರಹದಿಂದ ಏನೆಲ್ಲ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ವಿಚಾರಕ್ಕೆ ಮೊನ್ನೆ ನಮ್ಮ ಶ್ರೋತೃ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನಂದ್ರೆ, ನಾವು ಪ್ರತಿನಿತ್ಯ ಹೇಳಿಕೊಳ್ಳುವಂತಹ ಸ್ತೋತ್ರಗಳಾಗ್ಲಿ ಮಂತ್ರಗಳಾಗ್ಲಿ ಅದನ್ನು ನಾವೇ ಕಲಿತು ಪಠಣ ಮಾಡಬಹುದಾ ಅನ್ನುವಂಥ ಒಂದು ವಿಚಾರವನ್ನ ಕೇಳಿದ್ರು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವು ಸ್ತೋತ್ರಗಳನ್ನ ಗುರುದೀಕ್ಷೆ ಇಲ್ಲದೆ ಹೇಳಬಹುದು. ಯಾಕೆಂದ್ರೆ ಸ್ತೋತ್ರಗಳು ನಮ್ಮ ಮನಸ್ಸಿನ ಭಾವನೆಯನ್ನ, ಹಾಗೆ ಭಗವಂತ ಮತ್ತೆ ನಮಗೆ ಇರುವಂಥ ಒಂದು ಸಹ ಸಂಬಂಧವನ್ನ ಸ್ಥಾಪನೆ ಮಾಡಿಕೊಳ್ಳಿಕ್ಕಾಗಿ ನಾವು ಹೇಳುವಂತಹ ಸ್ತೋತ್ರಗಳು. ಇದು ಭಗವಂತನನ್ನ ಅಥವಾ ಭಗವತಿಯನ್ನ ನಾವು ಆರಾಧನೆ ಮಾಡುವುದರ ಜೊತೆಗೆ ಅವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಹೇಳುವಂತಹ ಸ್ತೋತ್ರಗಳಿದು. ಆದರೆ ಮಂತ್ರ ಅನ್ನುವಂಥದ್ದು ಮಂತ್ರ ದೀಕ್ಷೆಯ ಮೂಲಕವೇ ಅದನ್ನು ಹೇಳಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಮಂತ್ರ ದೀಕ್ಷೆ ಒಂದು ಪವಿತ್ರವಾದಂತಹ ದೀಕ್ಷಾ ಪ್ರಕ್ರಿಯೆ ಇದು. ಇದರಲ್ಲಿ ಗುರು ಮಾತ್ರ ಶಿಷ್ಯನಿಗೆ ಅಥವಾ ಸಾಧಕನಿಗೆ ನಿರ್ದಿಷ್ಟ ಮಂತ್ರವನ್ನ ಬೋಧನೆ ಮಾಡುವಂಥದ್ದಿದೆ. ಉದಾಹರಣೆಗೆ ಹೇಳೋದಾದ್ರೆ ಗಾಯತ್ರಿ ಮಂತ್ರ, ಇದನ್ನ ಗುರುವಿನ ಮೂಲಕವೇ ಕಲಿಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ತಂದೆ ಮಗನಿಗೆ ಹೇಳಿಕೊಡುವಂತಹ ಗಾಯತ್ರಿ ಮಂತ್ರ ಇದು. ಹಾಗಾಗಿ ಇದು ಆ ಮಂತ್ರವನ್ನ ಈಗಾಗಲೇ ಸಿದ್ಧಿ ಮಾಡಿಕೊಂಡವರ ಮೂಲಕ ಬರುವಂಥದ್ದಿದು. ಹಾಗಾಗಿ ಈ ಮಂತ್ರ ಪ್ರಬಲವಾದಂತಹ ಧ್ವನಿಯನ್ನ ಹೊಂದಿರುತ್ತೆ ಅಥವಾ ಪ್ರಬಲವಾದಂತಹ ಪದಗುಚ್ಛಗಳನ್ನ ಹೊಂದಿರುತ್ತೆ. ಇಲ್ಲಿ ಧ್ಯಾನಕ್ಕಾಗ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗಾಗ್ಲಿ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕವನ್ನ ಸಾಧಿಸಲಿಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ಹಾಗೆ ಈ ದೀಕ್ಷೆ ಸಾಧಕನೊಳಗಿರುವಂತಹ ಮಂತ್ರದ ಶಕ್ತಿಯನ್ನ ಜಾಗೃತಗೊಳಿಸಲಿಕ್ಕೆ, ಆಂತರಿಕ ಪರಿವರ್ತನೆಯನ್ನ ಮತ್ತೆ ಅಲ್ಲಿ ಒಂದು ಶಿಸ್ತನ್ನ ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಇಲ್ಲಿ ಮಾರ್ಗದರ್ಶನದ ಜೊತೆಗೆ ಆಶೀರ್ವಾದಗಳನ್ನು ಕೂಡ ಈ ಮಂತ್ರ ದೀಕ್ಷೆ ಒಳಗೊಂಡಿರುತ್ತೆ. ಹಾಗಾಗಿ ನಿರ್ದಿಷ್ಟ ಮಂತ್ರವನ್ನ ನಿಯಮಿತವಾಗಿ ಪಠಣೆ ಮಾಡುವ ಮೂಲಕ ಸಾಧಕನನ್ನ ಆಧ್ಯಾತ್ಮಿಕ ಜಾಗೃತಿ, ಮಾನಸಿಕವಾಗಿ ಒಂದು ಸ್ಪಷ್ಟತೆ ಮತ್ತೆ ದೈವಿಕ ಸಂಪರ್ಕದ ಕಡೆಗೆ ಮಾರ್ಗದರ್ಶನ ಮಾಡುವಂಥದ್ದು ಮಂತ್ರ ದೀಕ್ಷೆಯ ಉದ್ದೇಶವಾಗಿದೆ. ಇಲ್ಲಿ ನಿಜವಾದಂತಹ ಆಧ್ಯಾತ್ಮಿಕ ಉದ್ದೇಶ ಮತ್ತೆ ಪ್ರಕ್ರಿಯೆಯ ಬಗ್ಗೆ ಗೌರವ ಹೊಂದಿರುವಂತಹ ಯಾರಾದರೂ ಕೂಡ ಅವರು ಗುರುಸ್ಥಾನದಲ್ಲಿದ್ದಾಗ ಅವರಿಂದ ಸರಿಯಾದ ಸಿದ್ಧತೆ ಮತ್ತೆ ಮಾರ್ಗದರ್ಶನದ ನಂತರ ಅದನ್ನ ಸ್ವೀಕಾರ ಮಾಡಬಹುದು. ಹಾಗಾಗಿ ಮಂತ್ರ ದೀಕ್ಷೆಯನ್ನ ಯಾರ್ಯಾರು ಪಡ್ಕೊಳ್ಬೋದು ಅನ್ನುವಂಥದ್ದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇನ್ನು ಈ ಮಂತ್ರ ದೀಕ್ಷೆ ಒಮ್ಮೆ ಮಾತ್ರ ನಡೆಯುವಂತಹ ಒಂದು ಕಾರ್ಯಕ್ರಮವೇ ಅಂತ ಹೇಳಿದ್ರೆ ಅದು ಹೌದು. ಏಕೆಂದ್ರೆ ಈ ದೀಕ್ಷೆ ಒಂದು ಬಾರಿಯ ಘಟನೆ. ಅದು ಅಂದ್ರೆ ಮಂತ್ರ ಪಠಣದ ಅಭ್ಯಾಸ ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತೆ. ಜೊತೆಗೆ ಅದು ಜೀವಮಾನದ ಬದ್ಧತೆಯಾಗಿ ಇರುತ್ತದು ಆ ಮಂತ್ರ ದೀಕ್ಷೆ. ಇನ್ನು ಮಂತ್ರವನ್ನ ನಾವು ಬೇರೆಯವರ ಜೊತೆ ಹಂಚಿಕೊಳ್ಬಹುದೇ ಅಥವಾ ನಾವು ಕಲಿತಂತಹ ಮಂತ್ರವನ್ನ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡಬಹುದೇ ಅಂದ್ರೆ ಅಲ್ಲಿ ಈ ಮಂತ್ರ ಪವಿತ್ರವಾಗಿರುವಂಥದ್ದು, ಹಾಗೆ ವೈಯಕ್ತಿಕವಾಗಿರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಗೌಪ್ಯವಾಗಿ ಇಡಬೇಕಾದಂತಹ ಉದ್ದೇಶವನ್ನ ಈ ಮಂತ್ರ ದೀಕ್ಷೆ ಹೊಂದಿದೆ. ಹಾಗಾಗಿ ಎಲ್ಲ ಮಂತ್ರಗಳನ್ನು ಕೂಡ ಎಲ್ಲರ ಜೊತೆಯಲ್ಲೂ ಕೂಡ ನಾವು ಹಂಚಿಕೊಳ್ಬಾರ್ದು ಅನ್ನುವಂಥದ್ದು. ಇನ್ನು ಈ ಮಂತ್ರವನ್ನ ಪಠಣ ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಆಂತರಿಕ ಶಾಂತಿ ಸಿಕ್ಕತ್ತೆ, ಮನಸ್ಸಿಗೆ ಶಾಂತಿ, ಹಾಗೆ ಒತ್ತಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಂತ್ರ ಅತ್ಯದ್ಭುತವಾದಂತಹ ಔಷಧ. ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಲಿಕ್ಕೆ ಮತ್ತೆ ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಲಿಕ್ಕೆ ಈ ಮಂತ್ರ ನಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಸಾಧಕರು ತಮ್ಮ ಆಲೋಚನೆಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಂಡು ಭಕ್ತಿಯಿಂದ ನಿಯಮಿತವಾಗಿ ಮಂತ್ರವನ್ನು ಪಠಣ ಮಾಡಬೇಕು. ಇಲ್ಲಿ ಈ ಒಂದು ನಿರ್ದಿಷ್ಟ ನಿಯಮವನ್ನು ಪರಿಪಾಲನೆ ಮಾಡೋದ್ರಿಂದ ನಾವು ಈ ಮಂತ್ರ ಪಠಣದ ಉದ್ದೇಶವನ್ನ ಈಡೇರಿಸಿದಂತಾಗುತ್ತೆ. ಇನ್ನು ಈ ಮಂತ್ರ ದೀಕ್ಷೆ ಏನಿದೆ ಇದನ್ನ ಗುರುಮುಖೇನ ಕಲಿಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಗುರು ಶಿಷ್ಯ ಅಥವಾ ಗುರು ಸಾಧಕ ಇಬ್ರು ಕೂಡ ಪರಸ್ಪರ ಮುಖಾಮುಖಿಯಾಗಿ ಈ ದೀಕ್ಷೆಯ ಕ್ರಮವನ್ನ ರೂಪಾಂತರಗೊಳಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೆಲವು ಆಧ್ಯಾತ್ಮಿಕ ಸಾಧಕರು ಈ ಗುರು ಎಷ್ಟೇ ದೂರದಲ್ಲಿದ್ರೂ ಕೂಡ ಅವರ ಸಂಪರ್ಕವನ್ನ ಸಾಧಿಸ್ತಾರೆ. ಗುರುಗಳನ್ನ ದೂರದಿಂದಲೇ ನೋಡುವಂಥವ್ರು, ಅವರ ಜೊತೆ ಮಾತಾಡುವಂಥ ಒಂದು ಶಕ್ತಿ ಅವರಲ್ಲಿರುತ್ತೆ. ಹಾಗಾಗಿ ಗುರುವನ್ನ ಸ್ಮರಿಸಿಕೊಂಡೇ ಈ ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಇಲ್ಲಿ ದ್ರೋಣಾಚಾರ್ಯರನ್ನ ಸ್ಮರಣೆ ಮಾಡ್ತಾನೆ ಏಕಲವ್ಯ ಬಿಲ್ಲು ವಿದ್ಯೆಯನ್ನ ಕಲಿತಂತಹ ಒಂದು ರೀತಿಯನ್ನ ಸ್ಮರಣೆ ಮಾಡ್ಕೊಳ್ಬಹುದು. ಆದರೆ ಈ ಮಂತ್ರ ಪರಮ ಪವಿತ್ರವಾಗಿರೋದ್ರಿಂದ ಆದಷ್ಟು ಗುರುವಿನ ಸಮ್ಮುಖದಲ್ಲಿ ಅದನ್ನು ಕಲ್ತ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಪ್ರತಿನಿತ್ಯ ಮನೆಯಲ್ಲಿ ಯಾರು ಮಂತ್ರ ಪಠಣವನ್ನ ಮಾಡ್ತಾರೆ, ಮಂತ್ರ ಯಾವುದೇ ಇರಲಿ, ಅದು
ಗುರುಮುಖೇನ ಬಂದಿದೆ, ಅದನ್ನು ಸಿದ್ಧಿಸ್ಕೊಂಡಿದ್ದೀರಿ. ಪ್ರತಿನಿತ್ಯ ಮನೆಯಲ್ಲಿ ಪಠಣ ಮಾಡೋದ್ರಿಂದ ಆ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಎದ್ದು ಕಾಣಿಸುತ್ತೆ, ಶಿಸ್ತಿನಿಂದ ಕೂಡಿರುತ್ತೆ. ಹಾಗೆ ಆ ಮನೆಗೆ ಬೇಕಾದಂತಹ ಎಲ್ಲ ರೀತಿಯ ಸೌಕರ್ಯಗಳು, ಸೌಲಭ್ಯಗಳು, ಸಮೃದ್ಧಿಗಳು ಕೂಡ ಉಂಟಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ನಮ್ಮ ಸಂಪ್ರದಾಯದ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಲಿಕ್ಕೂ ಕೂಡ ಈ ಮಂತ್ರ ಪಠಣ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇನ್ನು ಮನೆಯಲ್ಲಿ ಆಗಾಗ್ಗೆ ಬರುವಂತಹ ಸಮಸ್ಯೆಗಳು, ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ ಇವುಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಕ್ಕಳು ಈ ಕಾಲಕ್ಕೆ ತುಂಬ ವಿಧೇಯರಾಗಿರಬೇಕು. ಆದರೆ ಮಕ್ಕಳಲ್ಲಿ ಆ ವಿಧೇಯತೆ ಅನ್ನುವಂಥದ್ದೇ ಕ್ರಮೇಣವಾಗಿ ನಶಿಸಿ ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಂತ್ರ ಪಠಣೆಯಿಂದ ಆ ಮನೆಯಲ್ಲಿರುವಂಥ ಮಕ್ಕಳು ಕೂಡ ವಿಧೇಯರಾಗಿ ಇರ್ತಾರೆ. ಹಾಗೆ ಹಿರಿಯರಿಗೆ ಯಾವ ಗೌರವವನ್ನು ಕೊಡಬೇಕೋ ಆ ಗೌರವವನ್ನು ಕೊಟ್ಟು ಸಂಸ್ಕಾರವನ್ನು ಬೆಳೆಸ್ಕೊಳ್ಳುವಂಥವ್ರಾಗ್ತಾರೆ. ಹಾಗಾಗಿನೇ ಈ ಮಂತ್ರ ಪಠಣ ನಮಗೆ ವೈಯಕ್ತಿಕವಾಗಿ ಎಷ್ಟು ಲಾಭ ಇದೆಯೋ ಮನೆಗೂ ಕೂಡ, ಮನೆ ಮಂದಿಯೆಲ್ಲ ಕೂಡ ಆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಬ್ಬರು ಮಂತ್ರ ಪಠಣವನ್ನು ಮಾಡೋದ್ರಿಂದ ಅದರ ಸುತ್ತಲೂ ಇರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅದರ ಪ್ರಭಾವ ತಲುಪತ್ತೆ. ಹಾಗಾಗಿ ಇಲ್ಲಿ ಗುರುಗಳು ನಿಮಗೆ ನಿರ್ದಿಷ್ಟ ಮಂತ್ರವನ್ನು ಮೌಖಿಕವಾಗಿ ದೀಕ್ಷೆ ಕೊಟ್ಟಿರ್ಬೋದು, ಅಂದರೆ ದೂರವಾಣಿ ಮೂಲಕ ದೀಕ್ಷೆ ಕೊಡ್ಬೋದು, ಅಥವಾ ಖಾಸಗಿಯಾಗಿ ಮುಖಾಮುಖಿ ಸೇರಿ ಸಂದೇಶದ ಮೂಲಕ ಈ ದೀಕ್ಷೆಯನ್ನ ಕೊಡಬಹುದು. ಒಟ್ಟಾರೆ ಈ ಗುರು ಅಥವಾ ಸಾಧಕ ಇವರಿಬ್ಬರೂ ಕೂಡ ಆ ಮಂತ್ರ ದೀಕ್ಷೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಕೆಲವು ಸಂಸ್ಥೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಗುರು ಮಂತ್ರ ದೀಕ್ಷೆಯನ್ನ ಕೊಡುವಂಥ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇರುತ್ತೆ. ಇದರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಇರ್ಬೋದು, ಅಥವಾ ಗೂಗಲ್ ಮೀಟ್ ಇರ್ಬೋದು, ಖಾಸಗಿ ಪೋರ್ಟಲ್ಗಳ ಮೂಲಕ ಈ ಒಂದು ಮಂತ್ರ ದೀಕ್ಷೆಯನ್ನ ಕೊಡಬಹುದು. ಒಟ್ಟಾರೆ ಈಗ ಅಭಿವೃದ್ಧಿ ಆಗಿರುವಂತಹ ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಏನಿದೆ, ಮೀಡಿಯಾಗಳೇನಿದೆ, ಅದರ ಮೂಲಕ ಕೂಡ ಮಂತ್ರ ದೀಕ್ಷೆಯನ್ನು ಕೊಡುವಂಥ ಒಂದು ಹೊಸ ಪದ್ಧತಿ ಆರಂಭ ಆಗಿದೆ. ಅಲ್ಲೂ ಕೂಡ ಸಾಧಕನ ನಿಷ್ಠೆ ಹಾಗೆ ಪ್ರಾಮಾಣಿಕತೆ ಇದರ ಮೇಲೆ ಈ ಮಂತ್ರ ದೀಕ್ಷೆ ಸಕ್ಸಸ್ ಆಗುತ್ತೆ. ಒಟ್ಟಾರೆ ನೀವು ಕೂಡ ಕೆಲವೊಂದು ಮಂತ್ರಗಳನ್ನ ಗುರುಗಳ ಮೂಲಕ ಕಲಿಯುವಂಥ ಒಂದು ಪ್ರಯತ್ನವನ್ನ ಮಾಡಿ. ಗುರು ದೀಕ್ಷೆ ಅದು ಗುರು ಒಮ್ಮೆ ಹೇಳ್ಕೊಟ್ರೆ ಸಾಕು, ಮುಂದೆ ಅದನ್ನು ನೀವು ಅಭ್ಯಾಸ ಮಾಡ್ಬೋದು. ಅದೇ ಅಭ್ಯಾಸ ಮುಂದೆ ದಿನನಿತ್ಯದ ಪಠಣವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಮಂತ್ರ ಪಠಣ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಈ ಗುರುಪೌರ್ಣಿಮೆಯ ಸಂದರ್ಭದಲ್ಲಿ ಗುರುಗಳನ್ನು ಸ್ಮರಣೆ ಮಾಡ್ತಾ ನೀವು ಯಾವುದಾದ್ರೂ ಒಂದು ಮಂತ್ರವನ್ನು ಕಲಿಯಬೇಕು ಅಂತಿದ್ರೆ ಅದನ್ನು ಮುಂದುವರಿಸಿ, ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯವಾಗುತ್ತೆ. ನಿಮ್ಮ ಮನಸ್ಸಿನ ಶಾಂತಿ, ನಿಮ್ಮ ಕುಟುಂಬದ ಸಮೃದ್ಧಿ, ಕುಟುಂಬಸ್ಥರ ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಹಾಗಾಗಿ ಮಂತ್ರ ಪಠಣ ತಮ್ಮೆಲ್ಲರಿಗೂ ಕೂಡ ಒಳಿತನ್ನು ತರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ಕುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಶುಭ ಫಲಗಳನ್ನು ತರುವುದರ ಜೊತೆಗೆ ಸಂತೋಷವನ್ನು ಕೂಡ ತರುವಂಥ ದಿನವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ಸ್ವಂತ ಬಿಸ್ನೆಸ್ಸಲ್ಲಿ ಇದ್ದಂತಹ ಕೆಲವೊಂದು ಅಡೆತಡೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ನಿಮ್ಮನ್ನು ಬಹುವಾಗಿ ಕಾಡ್ತಾ ಇದ್ದಂತಹ ಸಮಸ್ಯೆಗಳು, ಅವುಗಳನ್ನು ಬಹಳ ಜಾಗ್ರತೆಯಿಂದ ನೀವು ನಿಭಾಯಿಸಿಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತಾ ಇದ್ರಿ. ಆ ಪರಿಹಾರ ಇನ್ನೇನು ಮೆಟೀರಿಯಲೈಸ್ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಗತಿ ಅಥವಾ ನಿಮ್ಮ ಸಾಧನೆ, ನಿಮ್ಮ ಶ್ರಮ ಇನ್ನೂ ಹೆಚ್ಚಾಗುವಂಥದ್ದು. ಅದಕ್ಕಾಗಿಯೇ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಕ್ರಮೇಣವಾಗಿ ನಿವಾರಣೆಯಾಗುತ್ತೆ. ಹಾಗಾಗಿ ಈ ಒಂದು ಅಡೆತಡೆಗಳು, ಸಮಸ್ಯೆಗಳು ನಿವಾರಣೆಯಾದಾಗ ಮತ್ತಷ್ಟು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ನಿಮಗೆ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ನೀವು ವೃತ್ತಿಯಲ್ಲಿ ಸತತ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಇದಕ್ಕೆ ಮೇಲಧಿಕಾರಿಗಳ ಬೆಂಬಲ ಸಿಕ್ಕತ್ತೆ, ಕೆಲಸಕ್ಕೆ ಶ್ಲಾಘನೆ ಇದೆ. ಇದು ವಿಶೇಷವಾದಂಥ ಒಂದು ಫಲ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಉದ್ಯೋಗ ನಿಮಿತ್ತವಾಗಿ ತುರ್ತು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ಳಿ.
ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚಂದ್ರ ಇರುವಂಥ ಸಂದರ್ಭ, ಹಾಗಾಗಿ ತುಂಬ ಜಾಗ್ರತೆಯಿಂದನೇ ಇರಬೇಕು. ಅದರಲ್ಲೂ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ, ನಿಮ್ಮ ಹಣಕಾಸಿನ ವ್ಯವಹಾರಗಳ ಸಂದರ್ಭದಲ್ಲಿ, ಹಾಗೆ ನಿಮ್ಮ ಮಾತನಾಡುವಂಥ ಸಂದರ್ಭದಲ್ಲಿ ಈ 3 ವಿಚಾರಗಳನ್ನು ನೀವು ಈ ದಿನ ತುಂಬ ಗಮನ ಇಟ್ಟು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇಲ್ಲ ಪ್ರಯಾಣಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಅನಿವಾರ್ಯ ಇದ್ದರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಈ ದಿನ ವಾಹನದಿಂದ ನಿಮಗೆ ಅಷ್ಟೊಂದು ಸುಖ ಸೌಖ್ಯ ಇಲ್ಲದೆ ಇರೋದರಿಂದ ಸ್ವಲ್ಪ ನಷ್ಟಕ್ಕೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಜಾಗ್ರತೆ. ಹಾಗೆ ಈ ದಿನ ಕುಟುಂಬಸ್ಥರಿಂದ ಹಣಕಾಸಿನ ವಿಚಾರವಾಗಿ ಕೆಲವೊಂದು ಮೂದಲಿಕೆಯ ಮಾತುಗಳನ್ನು ಕೇಳುವಂಥ ಸಂದರ್ಭ ಕೂಡ ಇರುತ್ತೆ. ಒಂದು ಸಂದರ್ಭದಲ್ಲಿ ನಿಮಗೆ ಎಷ್ಟೇ ಕೆಲಸ ಮಾಡಿ, ಎಷ್ಟೇ ತ್ಯಾಗ ಮಾಡಿ ಈ ಕುಟುಂಬವನ್ನು ಸಮಾಧಾನಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂಥ ಹತಾಶ ಭಾವ ಕೂಡ ಮೂಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಶ್ರಮ ಕುಟುಂಬಸ್ಥರಿಗೆ ಗೊತ್ತಾಗಲ್ಲ. ಹಾಗಾಗಿನೇ ನೀವು ಗಾಣದ ಎತ್ತಿನಂತೆ ದುಡಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವೇ ಈ ದಿನ ಪನಿಷ್ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳಾಗೋದ್ರಿಂದ ಮಾತಿಗಿಂತ ಮೌನನೇ ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಈ ದಿನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಬೇಕಾದಂತಹ ಅಗತ್ಯ ಮಾರ್ಗದರ್ಶನ ಕೂಡ ನಿಮಗೆ ಹಿರಿಯರಿಂದ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಆಸಕ್ತಿ ಜಾಸ್ತಿ ಇದ್ದಾಗಲೇ ಕೆಲಸಗಳನ್ನು ಮುಂದುವರಿಸುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರವನ್ನು ಗುರುತಿಸ್ಕೊಂಡು ಅದರಲ್ಲೇ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಆತ್ಮ ಪ್ರಶಂಸೆ ನೀವೇ ಮಾಡಿಕೊಳ್ಬೇಕು. ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು. ಏಕೆಂದರೆ ಬೇರೆಯವರಿಗೆ ನಿಮ್ಮನ್ನು ಕಂಡರೆ ಸ್ವಲ್ಪ ದ್ವೇಷ, ಸ್ವಲ್ಪ ತಾತ್ಸಾರ ಮನೋಭಾವ ಇದೆ. ಹಾಗಾಗಿ ನಿಮ್ಮ ಒಂದು ಶ್ರೇಯಸ್ಸಿಗಾಗಿ, ನಿಮ್ಮ ಮನೆಯ ಸಮೃದ್ಧಿಗಾಗಿ ಈ ದಿನ ನೀವೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಹುಡುಕಿಕೊಂಡು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿ ಈ ದಿನ ನಿಮ್ಮ ಯಾವುದೇ ರೀತಿಯ ವಹಿವಾಟಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ಸ್ವಲ್ಪ ಜಾಗರೂಕರಾಗೇ ಇರಬೇಕಾಗುತ್ತೆ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು ಜನರ ಜೊತೆಯಲ್ಲಿ ಸಮಯವನ್ನು ಅತ್ಯುತ್ತಮವಾಗಿ ಕಳಿಬೇಕಾಗತ್ತೆ. ಅಂದರೆ ಈ ಟೈಮ್ ಈಸ್ ಮನಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ದಿನದ ಸಮಯ ನಿಮಗೆ ಅಮೂಲ್ಯ. ಅದಕ್ಕಾಗಿ ಹರಟೆ ಹೊಡೆಯುವಂಥದ್ದಾಗಲಿ, ಮೂರನೆಯವರ ಬಗ್ಗೆ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದಾಗಲಿ ಮಾಡಬೇಡಿ. ಹಾಗಾಗಿ ಈ ದಿನದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ಏನಾದರೂ ಒಂದು ಹೊಸತನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಬಹಳಷ್ಟು ಕೆಲಸಗಳು ಸ್ಥಗಿತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಅರ್ಧಕ್ಕೆ ನಿಲುಗಡೆ ಹೊಂದುವಂಥ ಸಾಧ್ಯತೆ ಇರೋದರಿಂದ ಕೆಲಸದಲ್ಲಿ ಈ ದಿನ ನಿಮಗೆ ಹೆಚ್ಚಿನ ಹೊರೆ ಬೀಳುವಂಥದ್ದು, ಒಂದು ರೀತಿಯ ಒತ್ತಡ ಇರುತ್ತೆ. ಇದರಿಂದ ಸ್ವಲ್ಪ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸಗಳನ್ನು, ನಿಮ್ಮ ಕೈಲಾದ ಕೆಲಸಗಳನ್ನಷ್ಟೇ ಆರಂಭ ಮಾಡಿ. ಒಂದು ಆರಂಭ ಆದರೆ ಮುಕ್ತಾಯ ಮಾಡಬೇಕು. ಇದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇದೆ. ತುಂಬ ಜಾಗೃತರಾಗೇ ಇರಬೇಕಾಗುತ್ತೆ. ಇನ್ನು ಉದರ ಸಂಬಂಧಿ ಕಾಯಿಲೆಗಳು ಈ ದಿನ ನಿಮ್ಮನ್ನು ಸ್ವಲ್ಪ ಬಾಧಿಸ್ಬೋದು. ಹಾಗಾಗಿ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ವ್ಯವಹಾರ ಮಾಡಲೇಬೇಕು, ಸ್ವಂತ ಬಿಸ್ನೆಸ್ಸೇ ನಿಮ್ಮ ಮೂಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ವ್ಯವಹಾರ ಜ್ಞಾನವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಸ್ವಲ್ಪ ಜಾಣತನ ಇರಲಿ, ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ. ಹಾಗೆ ನಿಮ್ಮ ವ್ಯವಹಾರಗಳನ್ನು ಆದಷ್ಟು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇದರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು
ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ತುಂಬ ಮಾನಸಿಕ ನೆಮ್ಮದಿ ಇದೆ, ಸಂತೋಷ ಇದೆ. ಆದರೆ ಕೆಲವೊಂದು ವಿದ್ಯಮಾನಗಳನ್ನು ತುಂಬ ತಲೆಗೆ ಹಚ್ಚಿಕೊಳ್ಳುವಂಥವ್ರಿಗೆ ಮಾತ್ರ ಒತ್ತಡಗಳಿರುತ್ತೆ. ಇಲ್ಲಾಂದರೆ ಈ ದಿನದ ಕೆಲಸಗಳು ಬಹಳ ಯಶಸ್ವಿಯಾಗಿ ಜರುಗುವಂಥದ್ದು ಇದೆ. ಇನ್ನು ಕೆಲವೊಂದು ಸಮಸ್ಯೆಗಳು, ಅದರಲ್ಲೂ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಇದ್ದಂತಹ ಸಮಸ್ಯೆಗಳು ಈ ದಿನ ಮುಕ್ತಿಯನ್ನು ಪಡ್ಕೊಳ್ಳುತ್ತೆ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈಗಾಗಲೇ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದೀರಿ. ಆ ಚರ್ಚೆ ಈ ದಿನ ಮುಂದುವರಿಯುತ್ತೆ ಮತ್ತು ಅಂತಿಮ ಕೂಡ ಆಗುತ್ತೆ. ಹಾಗಾಗಿ ಆ ಚರ್ಚೆಯಿಂದ ಬಂದಂತಹ ಫಲಶ್ರುತಿಗಳನ್ನು ನೀವು ಗಮನಿಸಿದಾಗ ನಿಮಗೆ ಆ ಸಮಸ್ಯೆ ನಿವಾರಣೆಯಾಗಿರುತ್ತೆ. ಜೊತೆಗೆ ದೀರ್ಘಕಾಲಕ್ಕೆ ನೀವು ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ. ಅದು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಿ ಸುಮ್ಮನೆ ಇರುವಂಥದ್ದು ಉತ್ತಮ. ಆದರೆ ಮೂರನೆಯವರ ಬಗ್ಗೆ ನಿಮಗೆ ಕುತೂಹಲ, ಹಾಗಾಗಿ ಆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಈ ದಿನ ಎಲ್ಲಿಲ್ಲದ ಕಸರತ್ತು ಮಾಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಮಾಹಿತಿಯನ್ನು ತಿಳ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಆಸ್ತಿಯ ಕ್ರಯ ವಿಕ್ರಯ ಈ ಒಂದು ವ್ಯವಹಾರದಲ್ಲಿ ತುಂಬ ಅನುಕೂಲತೆಗಳು ಇದೆ ನಿಮಗೆ. ಹಾಗಾಗಿ ಯಾರು ಆಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ದಿನ ಪ್ರಯತ್ನ ಮಾಡಿ, ನಿಮಗೆ ಮುಂದೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ತುಂಬ ಆಸಕ್ತಿ ಇರುವಂಥ ಸಂದರ್ಭ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ದೇವರ ದರ್ಶನ ಮಾಡ್ತೀರಿ. ಹಾಗೆ ಒಂದು ತೀರ್ಥಯಾತ್ರೆ ಅಥವಾ ಬೇರೆ ಒಂದು ದೇವಾಲಯ ದರ್ಶನ, ಭಗವಂತನ ದರ್ಶನ ಇತ್ಯಾದಿಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಪವಿತ್ರ ಗ್ರಂಥಗಳನ್ನು ದಾನ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ಸಂದರ್ಭ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಈ ದಿನ ಸ್ವಲ್ಪ ತಡವಾಗಿ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸ್ತೀರಿ. ಇದು ನಿಮ್ಮ ಜಾಣತನ, ಇದು ನಿಮ್ಮ ಬುದ್ಧಿವಂತಿಕೆ. ಹಾಗೆ ಈ ದಿನ ಎಲ್ಲೆಡೆ ಉತ್ಸಾಹದ ಒಂದು ಸುಸ್ವಾಗತ ನಿಮಗೆ ಇರುವಂಥದ್ದು. ಹಾಗಾಗಿ ನೀವು ಯಾರನ್ನೇ ಮಾತಾಡಿಸಿ, ಯಾರ ಜೊತೆಯಲ್ಲೇ 2 ನಿಮಿಷ ಮಾತಾಡಿದ್ರೂ ಕೂಡ ಅವರಿಂದ ಒಂದು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇದೆ. ಅದಕ್ಕಾಗಿಯೇ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಕೆಲಸಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದೀರಿ. ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾರಿಂದಲಾದರೂ ಹಣವನ್ನು ಸಾಲವಾಗಿ ನೀವು ಪಡೆದಿದ್ದರೆ ಅದನ್ನು ತೀರಿಸ್ತೀರಿ. ಹಾಗೆ ಹಣವನ್ನು ನೀವು ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ದರೆ ಈ ದಿನ ಅದನ್ನು ಕೇಳಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇವತ್ತಲ್ಲ ನಾಳೆ ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು, ಅದಕ್ಕಾಗಿಯೇ ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವರ ವಿರೋಧದ ಮಧ್ಯೆ ಕೂಡ ನೀವು ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ಸಂದರ್ಭ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಹೊಸತನವನ್ನು ಕಾಣಲಿಕ್ಕೆ ನೀವು ಸಾಧ್ಯ ಆಗಲ್ಲ. ಆದರೆ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ, ತುಂಬ ಅಲರ್ಟಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಚಿಂತೆ ನಿಮಗೆ. ಹಾಗೆ ಈ ದಿನ ಬಹಳಷ್ಟು ಕೆಲಸಗಳು ಕೂಡ ನಿಮಗೆ ಹೆಚ್ಚಿನ ಒತ್ತಡವನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದರ ಜೊತೆಗೆ ಹಿಡಿದ ಕೆಲಸಗಳು ಪೂರ್ಣ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಶ್ರಮ ಕೂಡ ಇಲ್ಲಿ
ಶ್ಲಾಘಿಸಲ್ಪಡುವಂಥದ್ದಾಗತ್ತೆ. ಹಾಗೆ ಈ ದಿನ ಅತಿಯಾದಂತಹ ಮಾತು ನಿಮಗೆ ತೊಂದರೆಯನ್ನು ತರಬಹುದು. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ, ಮಾತನ್ನು ಆದಷ್ಟು ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಒಂದು ಸಮಯೋಚಿತವಾದಂತಹ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭಕ್ಕೆ ಭಾಳಷ್ಟು ದಿನಗಳಿಂದ ಕಾಯ್ತಾ ಇದ್ರಿ, ಆದರೆ ಈ ದಿನ ಆ ಸಮಸ್ಯೆ ತಾನೇ ತಾನಾಗಿ ಸರ್ಫೇಸ್ಗೆ ಬರುವಂಥದ್ದು, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ನಿರೀಕ್ಷೆ ಮಾಡಿರದೇ ಇರುವಂತಹ ಕೆಲಸಗಳಿಂದ ಕೂಡ ನಿರೀಕ್ಷಿತ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು, ಕಲಹಗಳು, ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿ. ಆದರೆ ಈ ಸಂದರ್ಭ ನಿಮಗೆ ಸಂಜೆಯ ವೇಳೆಗೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಅಸಹನೆ ಇರುತ್ತೆ. ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಜೀವನವನ್ನು ಮಾಡಬೇಕಲ್ಲ ಅನ್ನುವಂಥ ಒಂದು ಬೇಸರದ ಸಂದರ್ಭ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಸ್ವಲ್ಪ ನಿಧಾನ ಆದರೂ ಕೂಡ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ. ಯಾರದ್ದೋ ಒಂದು ಮಾರ್ಗದರ್ಶನ ಸಲಹೆ ಸಿಕ್ತು ಅಂತ ಹೇಳಿ ಏಕಾಏಕಿ ಕೆಲಸಕ್ಕೆ ಕೈ ಹಾಕುವಂಥದ್ದಲ್ಲ. ಅದರ ಸಾಧಕ ಬಾಧಕಗಳನ್ನು ಮೊದಲು ನೋಡಿ ನಂತರ ಅದರ ಬಗ್ಗೆ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಅನಾವಶ್ಯಕವಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೇರೆಯವರ ಮಾತನ್ನು ಕೇಳಿ, ಬೇರೆಯವರನ್ನು ನೋಡಿ ನೀವು ಕೂಡ ಉದ್ರೇಕಗೊಳ್ಳುವಂಥದ್ದು, ಟೆಂಪ್ಟೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಮಕ್ಕಳಿಗಾಗಿ ಹಣ ಖರ್ಚಾಗತ್ತೆ. ಮಕ್ಕಳು ಹಣವನ್ನು ಪೋಲು ಮಾಡ್ತಾರೆ. ಹಣವನ್ನೇ ಆಗಲಿ ಅನ್ನವನ್ನೇ ಆಗಲಿ ಯಾರು ಪೋಲು ಮಾಡ್ತಾರೆ ಅಂಥ ಮನೆ ಶೀಘ್ರವಾಗಿ ಏಳಿಗೆಯನ್ನು ಕಾಣಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಕ್ಕಳಿಗೆ ತಿಳಿ ಹೇಳುವಂಥ ಒಂದು ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರಿಗೆ ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಹಾಗಾಗಿ ಅವಕಾಶಗಳನ್ನು ಬಳಸ್ಕೊಂಡ್ರೆ ನೀವು ಉತ್ತಮ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ತುಂಬ ಲಾಭ ಇದೆ, ತುಂಬ ಅನುಕೂಲ ಕೂಡ ಇದೆ. ಹಾಗೆ ಈ ದಿನ ವಾಹನದ ಬಿಡಿ ಭಾಗಗಳ ಮಾರಾಟಗಾರರಿಗೆ ವ್ಯವಹಾರ ಹೆಚ್ಚಾಗುವಂಥದ್ದು ಇದೆ. ಆದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬದ ಒಂದು ಸ್ಥಾನಮಾನಗಳು ಕೂಡ ಹೆಚ್ಚುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಮಾಧಾನದ ದಿನ. ಅದರಲ್ಲೂ ಬಹಳ ದಿನಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ದಂತಹ 2 ಕೆಲಸಗಳು ಒಟ್ಟಿಗೆ ಈ ದಿನ ಮುಕ್ತಾಯ ಆಗುವಂಥದ್ದು ಇದೆ. ಕೆಲಸಗಳ ಫಲಿತಾಂಶ ನಿಮಗೆ ನೆಮ್ಮದಿಯ ಜೊತೆಗೆ ಈ ದಿನ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಒದಗಿ ಬರ್ತಾ ಇದೆ. ಹಾಗಾಗಿ ಈ ದಿನ ಸರಿಯಾದ ಯೋಜನೆಯನ್ನು ರೂಪಿಸ್ಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ. ಇಲ್ಲಾಂದರೆ ಮತ್ತಷ್ಟು ಸಮಸ್ಯೆಗಳನ್ನೇ ಎದುರಿಸಬೇಕಾಗತ್ತೆ. ಹಾಗಾಗಿ ಈ ನಿರ್ಧಾರ, ಡಿಸಿಷನ್ ಮೇಕಿಂಗ್ ಈ ದಿನ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪ್ರಬಲವಾಗಿಲ್ಲ. ಅದಕ್ಕಾಗಿಯೇ ದೊಡ್ಡ ಬಂಡವಾಳ ಹೂಡಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಒತ್ತಡಕ್ಕೆ ಬಲಿಯಾಗುವಂಥದ್ದು, ಇದರಿಂದ ತಪ್ಪು ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆಯ ಬಗ್ಗೆ ಆಗಲಿ, ನೀವು ವಾಸಿಸುವಂಥ ಸ್ಥಳದ ಬಗ್ಗೆ ಆಗಲಿ ಗಮನಿಸಬೇಕಾಗುತ್ತೆ. ಇನ್ನು ಈ ದಿನ ನೀವು ಆರೋಗ್ಯದ ಪರಿಸ್ಥಿತಿ ಏನಿದೆ ಅದು ಸ್ವಲ್ಪ ವ್ಯತ್ಯಯಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಅನಾರೋಗ್ಯ ಪರಿಸ್ಥಿತಿ ಇದ್ದರೆ ಅದನ್ನು ಎದುರಿಸಲಿಕ್ಕೆ ಸ್ವಲ್ಪ ಆತ್ಮವಿಶ್ವಾಸ ಬೇಕು, ಜೊತೆಗೆ
ಹಣ ಕೂಡ ಬೇಕಾಗುತ್ತೆ ಈ ದಿನ. ಇನ್ನು ಹಿರಿಯರಿಂದ ಒಂದು ನಿರೀಕ್ಷಿತ ಉಡುಗೊರೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ತಡವಾಗಿ ಆದರೂ ಕೂಡ ವಿಶೇಷವಾದಂಥ ಫಲಗಳು ಸಿಗ್ತಾ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಲಿಕ್ಕೆ ಈ ಒಂದು ಸಂದರ್ಭ ಅತ್ಯುತ್ತಮವಾಗಿದೆ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಕುಟುಂಬ ಸದಸ್ಯರ ಅಗತ್ಯತೆಗಳನ್ನು, ಅವರ ಅವಶ್ಯಕತೆಗಳನ್ನು ಪೂರೈಸೋದರಲ್ಲೇ ನಿಮ್ಮ ಬಹುಪಾಲು ಸಮಯ ಕಳೆದು ಹೋಗುತ್ತೆ. ಹಾಗಾಗಿ ಈ ದಿನ ಕುಟುಂಬ ಸದಸ್ಯರನ್ನು ಗಮನಿಸಬೇಕು. ಆದರೆ ಅದಕ್ಕೆ ಒಂದು ರೀತಿಯ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು, ಹಾಗೆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲಿರಲಿ. ಇನ್ನು ಈ ದಿನ ನಿಮ್ಮ ಕೆಲವು ಹಿತಶತ್ರುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ಹಾಗಾಗಿ ಆದಷ್ಟು ಅಂಥವರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಬೇರೆಯವರ ಸಮಸ್ಯೆಯನ್ನು ಆಲಿಸ್ತಾ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಡುವಂಥ ಒಂದು ಭರಾಟೆಯಲ್ಲೇ ಈ ದಿನ ನಿಮ್ಮನ್ನೇ ನೀವು ಮಾರಿಕೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಅಂದರೆ ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿ ಈ ದಿನ ಅವರಿಗೆ ನಿಮ್ಮತನವನ್ನು ಬಿಟ್ಟು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಮನಸ್ಸಿಗೆ ಬರುವಂಥದ್ದು, ಇದು ಭಾಗಶಃ ನಿಜ ಕೂಡ. ಹಾಗಾಗಿ ಈ ದಿನ ಆ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಿ. ಅಲ್ಲಿನ ಸಂದರ್ಭಗಳನ್ನು ಬಹಳ ವಿಶೇಷವಾಗಿ ಅವಲೋಕನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಬೇರೆಯವರ ರಹಸ್ಯ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮಗೆ. ಆದರೆ ಆ ಆಸಕ್ತಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾರೊಂದಿಗೂ ಕೂಡ ವಾದ ವಿವಾದಗಳಲ್ಲಿ ತೊಡಗಬೇಡಿ, ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ಹಾಗಾಗಿ ಮಾತುಕತೆ ಇರಲಿ, ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹುವಿಧದಲ್ಲಿ ಅನುಕೂಲತೆಗಳು ಉಂಟಾಗುವಂಥ ದಿನ. ಕೆಲಸದ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ಈ ದಿನ ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಅಗತ್ಯತೆಗಳೇನು, ಯಾರಿಂದ ಅದು ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಬಹಳ ಪ್ರಬುದ್ಧರಾಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಕಷ್ಟದ ಹಾದಿ ಆದರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸುವಂಥದ್ದು ಇದೆ. ಇನ್ನು ಈ ದಿನ ಸ್ವಲ್ಪ ಸಮಾಧಾನವನ್ನು ಹೊಂದುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತಾರೆ. ಹಾಗಾಗಿ ಕಷ್ಟಗಳು ನಿವಾರಣೆಯಾಗುತ್ತೆ. ಮೈ ಮೇಲಿದ್ದಂಥ ಒಂದು ಒತ್ತಡದ ಭಾರ ಕಡಿಮೆ ಆಗುತ್ತೆ ಈ ದಿನ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಏನೋ ಇದೆ, ಆದರೆ ಉಳಿತಾಯ ಮಾತ್ರ ಇರಲ್ಲ. ಹಾಗಾಗಿ ಉಳಿತಾಯದ ಕಡೆ ಕೂಡ ಗಮನ ಕೊಡುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಕೆಲಸ ಕೂಡ ನಿಮ್ಮಿಂದ ಆಗತ್ತೆ. ಹಾಗಾಗಿ ಬಹು ನಿರೀಕ್ಷಿತವಾದಂಥ ಕೆಲಸ, ಅದು ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಕಾನೂನಿನ ಕೆಲಸ ಕಾರ್ಯಗಳು ಬರ್ಬೋದು, ಕಾನೂನಿನ ಅಡೆತಡೆಗಳು ಬರ್ಬೋದು. ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ಕಾನೂನಿನ ವಿಚಾರದಲ್ಲಿ ಎಳೆದಾಟ ಬೇಡ. ಇನ್ನು ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಈ ದಿನ ಅನುಕೂಲ ಏನೋ ಇದೆ, ಆದರೆ ಲಭ್ಯವಿರುವಂಥ ಅವಕಾಶದಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಲ್ಲ. ಹಾಗೆ ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಅಭಿಪ್ರಾಯ ಭೇದ ಇರಲಿ, ಭಿನ್ನಾಭಿಪ್ರಾಯ ಇದ್ದರೆ ಅಮೂಲ್ಯವಾದಂಥ ಸಮಯ ಕೂಡ ವ್ಯರ್ಥ ಆಗುತ್ತೆ. ಜೊತೆಗೆ ನಿಮ್ಮನ್ನು ನಂಬಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ನಿಮ್ಮಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಸರ್ವಶ್ರೇಷ್ಠ. ಅದನ್ನು ನೀವು ಕೂಡ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಈ ದಿನ ಬರುವಂಥದ್ದಿದೆ. ನೆನ್ನೆಯವರೆಗೂ ಚೆನ್ನಾಗಿದ್ದಂಥ ತಿಳಿಯಾಗಿದ್ದಂಥ ವಾತಾವರಣ ಈ ದಿನ ಕದಡಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಸಂಗಾತಿಯ ಮುನಿಸು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಅವಘಡಕ್ಕೆ ಕಾರಣವಾಗುವಂಥದ್ದಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕುಂಠಿತವಾಗುವಂಥದ್ದು ಇದೆ. ನಿಮ್ಮ ನಿರೀಕ್ಷೆಯಷ್ಟು ಈ ದಿನ ನಿಮಗೆ ಫಲ ಸಿಕ್ಕಲಿಲ್ಲ. ಹಾಗೆ ಆ ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಒಂದು ಪರವಾಗಿ ಮಾತಾಡುವಂಥವರಾಗಲಿ ಅಥವಾ ನಿಮ್ಮ ಒಂದು ಕೌಶಲ್ಯವನ್ನು 4 ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡುವಂಥವರು ಈ ದಿನ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಹಾಗಾಗಿ ಅವರನ್ನು ಈ ದಿನ ಸ್ವಲ್ಪ ನೀವು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹಿತಶತ್ರುಗಳ ವಿರುದ್ಧ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾರಾದರೂ ನೋವು ನಿವಾರಕ ಔಷಧಿಯನ್ನು ಬಳಸ್ತಾ ಇದ್ದರೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಎಲ್ಲ ಒಂದು ಕಡೆ ಪೇಯ್ನ್ ಆಗ್ತಾ ಇದೆ ಅಂತ ಹೇಳಿ ಔಷಧೋಪಚಾರ ಮಾಡಿಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಕಂಡು ಬರ್ತಾ ಇದೆ. ಹಾಗಾಗಿ ನಿಮ್ಮ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ಹಾಗೆ ನಿಮ್ಮ ಹಿತೈಷಿಗಳು, ನಿಮ್ಮ ಬಾಲ್ಯದ ಗೆಳೆಯರಿರ್ಬೋದು ಅಥವಾ ಇತ್ತೀಚಿನ ಪೀಳಿಗೆಯವರಿರ್ಬೋದು, ಬಹಳ ವಿಶೇಷವಾಗಿ ಸಂಸ್ಕಾರವನ್ನು ಕಲಿಯುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಅದರಲ್ಲೂ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಈ ದಿನ ಅವರಿಂದ ಮತ್ತಷ್ಟು ಸ್ಪಷ್ಟವಾಗುತ್ತೆ. ಇನ್ನು ಈ ದಿನದಲ್ಲಿ ಹಣದ ವಿಚಾರದಲ್ಲಿ, ಲೇವಾದೇವಿ ವಿಚಾರದಲ್ಲಿ ಯಾರನ್ನ ನಂಬಲಿಕ್ಕೆ ಹೋಗಬೇಡಿ. ಕುಂಭರಾಶಿಯವರು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ಈ ದಿನ ನಿಮಗೆ ತುಂಬ ಫಲಪ್ರದವಾಗುವಂಥದ್ದು. ನಿಮ್ಮ ಬಂಧು ಬಳಗದವರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಈ ದಿನ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥವರು ಆಗ್ತಾರೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೆ ಈ ದಿನ ನಿವಾರಣೆ ಆಗುತ್ತೆ. ಆದರೆ ದೊಡ್ಡ ಮೊತ್ತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆಗದೇ ಇರ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಗಳು ಯಾವುದು ನಿಮ್ಮನ್ನು ಪ್ರತಿನಿತ್ಯ ತಲೆ ತಿಂತಾ ಇತ್ತು ಅಂಥ ವಿಚಾರದಲ್ಲಿ ಈ ದಿನ ನಿಮಗೆ ಸಹಕಾರ ಸಿಕ್ಕತ್ತೆ. ಇನ್ನು ಈ ದಿನ ಬಹಳ ಉತ್ಸಾಹದಿಂದ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಚೌಕಟ್ಟನ್ನು ಮೀರಿ ಎಲ್ಲೋ ಒಂದು ಕಡೆ ತೊಂದರೆಗೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದರಿಂದ ನೀವು ಜಯಗಳಿಸ್ತೀರಿ. ಸಮಸ್ಯೆಯಿಂದ ಸುಲಭವಾಗಿ ಹೊರಬರ್ತೀರಿ, ಎಲ್ಲೂ ಕಗ್ಗಂಟಾಗಲ್ಲ. ಏಕೆಂದರೆ ನಿಮ್ಮ ಒಂದು ದೈಹಿಕವಾಗಿರುವಂಥ ಸಾಮರ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಹಾಗೆ ಭಗವಂತನ ಅನುಗ್ರಹ, ತಂದೆ ತಾಯಿಯಂದ್ರ ಆಶೀರ್ವಾದ ಎಲ್ಲವೂ ಕೂಡ ನಿಮಗೆ ಒಟ್ಟಾಗಿ ಸಿಕ್ಕಿರೋದ್ರಿಂದ ಉತ್ತಮವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಯಾಣ ಇದೆ ನಿಮಗೆ, ಆದರೂ ಕೂಡ ಲಾಭ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುವಂಥ ಸಂದರ್ಭ. ಇನ್ನು ನಿಮ್ಮ ಮಕ್ಕಳ ಆಸೆ ಈ ದಿನ ಈಡೇರುವಂಥದ್ದಾಗತ್ತೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.